ಸರ್ ನಾವು ಡಿ ರಾಮಾರಾವ್ ಅಂತಂದೇಳಿ ನಮ್ಮ ತಂದೆಯವರು ಸುಂಕಪ್ಪ ಅವರು. ನಾವು 2020-21ರಲ್ಲಿ ಚಿಕ್ಕಮ್ಮ ಹತ್ರ ಎಲ್ಲ ಕೋರ್ಟ್ ಡಾಕ್ಯುಮೆಂಟ್ಸ್ ಸಮೇತ ನಾವು ನೋಡಿ ಅವ್ರ ಹತ್ರ 8 ಎಕರೆ 75 ಸೆಣಸು ಹೊಲ ಏನ್ ತಗೊಂಡಿದ್ವಿ, ಹೊಲ ಏನ್ ತಗೊಂಡಿದ್ವಿ 2020-21ರಲ್ಲಿ ಸರ್. ನಮ್ಗೆ ಎಲ್ಲ ಕ್ರಯ ಪತ್ರಗಳು ಇದಾವೆ, ಕ್ರಯ ಪತ್ರ ಇಲ್ಲೇ ಇದಾವೆ ನಮ್ಮ ಕೈಯಲ್ಲಿ. ಇವಾಗ ಏನ್ ನಮ್ಗೆ 16ನೇ ತಾರೀಕು ಹೊಲಕ್ಕೆ ಹೋಗಿದ್ರೆ ಅವರೆಲ್ಲಾರು ಮರಿಸ್ವಾಮಿ ಅವ್ರನ್ನ ಇಟ್ಕೊಂಡು ಒಂದು 10-12 ಮಂದಿ ಹೆಣ್ಮಕ್ಳ ಮುಂದೆ ಇಟ್ಕೊಂಡು ಯಾವುದೇ ಹೊಲ್ದಕ್ಕೆ ಹೋಲಾರ್ದಾಗ ನಮ್ಗೆ ತೊಂದರೆ ಕೊಡ್ತಿದಾರ. ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ನಾವು ಬೋರ್ವೆಲ್ಗಳು ಹಾಕ್ಸಿದ್ವಿ, ಅವಾಗೂ ಬಂದಿಲ್ಲ. ನಾವು ಬಿಟ್ಟಿದ್ರೆ ಅವ್ರ ಹೊಲ್ದಾಗ ಹೋಗಿ ಇದು ಮಾಡಿ ನಮ್ಗೆ ಏನೋ ನಮ್ಮ ಸಂಬಂಧಿಕರು ನಮ್ಮವ್ರನ್ನೆಲ್ಲರನ್ನ ಕರ್ಕೊಂಡು ಹೋದಾಗ ಬಂದ ಜನ ನಾವು 17ನೇ ತಾರೀಕು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡ್ಯೂಟಿ ಕೂಡ ಹಾಕ್ಸಿದ್ವಿ. ಅದೇ ನಮ್ಮ ರೇವಣ್ ಸಿದ್ದಪ್ಪ ಸರ್ ಅವ್ರ ಹತ್ರ ಹೋಗಿ ಆಯ್ತು ಅಲ್ಲೇ ಕುತ್ಕೊಂಡು ಮುಂಜಾನೆ 9 ಗಂಟೆಗೆ ಹೋದವರು ಸಾಯಂಕಾಲ 6 ಗಂಟೆವರೆಗೆ ಅದು ಸರ್ ಬರ್ತು ಅಂತ ಹೇಳಿ ಅದು ಅವತ್ತು ಬಂದಿಲ್ಲ. ಪೊಲೀಸರು ಕೂಡ ಅವತ್ತು ತಂದಿರೋದು ಸಿವಿಲ್ ಮ್ಯಾಟ್ರ್ ಪೊಲೀಸರಿಗೆ ಯಾಕಂತ ಪ್ರೆಸ್ ಮೀಟ್ ಮಾಡಿದ್ದು ಕೂಡ ಅವ್ರ ವಿಡಿಯೋ ಸಮೇತ ಕೂಡ ಇದೆ. ಆ ಶಂಕರಪ್ಪ ಏನದಾನ ಅವನು ಒಳ್ಳೆ ದೊಡ್ಡ ಫ್ರಾಡ್ ಸರ್. ಇಂಥವೇ ಮಾಡಿ ಬಹಳ ಇದು ಮಾಡಿದಾರೆ. ಅವ್ರಿಗೆ ನೋಡಿ ಇದು ಮಾಡ್ಬೇಕಂತಂದು ಕೇಳ್ಕೊಳ್ತೀವಿ ಸರ್. ಮತ್ತೆ ಅವನು ತಮ್ಮ ಹೊಲ ಮಾರಿ ಹೌದು ಇಂಥ ಫ್ರಾಡ್ಗೆ ತಮ್ಮ ಹೊಲ ಮಾರಿ ಇನ್ನೊಬ್ರಿಗೆ ಕೊಡ್ಲಾರ್ದಂಗೆ ಇದುವರೆಗೆ 14-15 ವರ್ಷ ಆಗಿದೆ ಸರ್. ತಮ್ಮ ಹೊಲ ಮಾರಿ ತಮ್ಮ ಹೆಂಡತಿ ಕೂಟ ಇದು ಕೇಸ್ ಹಾಕಿಸಿ ಹೊಲ್ದಾಗ ಕೂಡ ಬಿಡ್ಲಾರ್ದಂಗೆ ಇದಾರೆ ಸರ್. ಈ ಶಂಕರ್ಗೆ ಈ ಭೂಮಿಗೆ ಏನ್ ಸಂಬಂಧ? ಶಂಕರ್ಗೆ ಭೂಮಿಗೆ ಯಾವ್ದಾದ್ರು ರೀತಿ ಸಂಬಂಧ ಇಲ್ಲ ಸರ್. ಈ ತಕ್ಕಂಥವ್ರಿಗೆ ಕುಲಸ್ಥರೆಲ್ಲ ಯಾರು ಅಲ್ಲ ಸರ್. ಯಾಕೆ ದೌರ್ಜನ್ಯ ಈ ತರ ಮಾಡ್ತಿರೋದು? ದುಡ್ಡಿಗಾಗಿ ಸರ್. ಡಿಮ್ಯಾಂಡ್ ಮಾಡ್ತಾರೆ ಸರ್ ಶಂಕರಪ್ಪನವರು. ಅದೇ ಅವರ ಅದೇ ಎಷ್ಟು ಕೊಡಬೇಕು, 4 ಎಕರೆ ಬೇಕಂತದ ಹೇಳಿ ಸರ್. ಉಚಿತವಾಗಿ 4 ಎಕರೆ? ಉಚಿತವಾಗಿ 4 ಎಕರೆ ಬೇಕಂತ ಹೇಳಿ. ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ ತೋರಿಸ್ತಾರೆ? ಡಾಕ್ಯುಮೆಂಟ್ಸ್ ಮತ್ತೆ ಬರೀ ಡೈಗ್ಲೆಟ್ ಬಿಟ್ರೆ ಏನು ಇಲ್ಲ ಸರ್. ಯಾವುದೇ ರೆಕಾರ್ಡ್ಸ್ ಇಲ್ಲ. ಕೋರ್ಟಿಗೆ ಹೋಗೋದು ಕೂಡ ಇಲ್ಲ. ಡೈಗ್ಲೆಟ್ ನಾಗ ಇರೋದೇ ತೋರಿಸ್ತದೆ. ಈಗ ಭೂಮಿ ಯಾರ ಸ್ವಾಧೀನದಲ್ಲಿದೆ? ಭೂಮಿ ನಮ್ಮ ಸ್ವಾಧೀನದಲ್ಲಿದೆ ಸರ್. ರಿಜಿಸ್ಟರ್ ಎಲ್ಲ ಆಗಿದೆಲ್ಲ? ರಿಜಿಸ್ಟರ್ ಪತ್ರಗಳು ಎಲ್ಲ ನಿಮ್ ಮುಂದೆ ಇರ್ತದೆ ಸರ್. ಬೇಕಾದ್ರೆ ಎಲ್ಲ ಚೆಕಪ್ ಮಾಡ್ಬೋದು. ಈ ಭೂಮಿ ಮೇಲೆ ಬ್ಯಾಂಕ್ ಲೋನ್ ತಗೊಂಡಿದ್ರೆ? ಭೂಮಿ ಮೇಲೆ 9 ಲಕ್ಷ ನಾವೆಲ್ಲ ಇದು ಕೂಡ ತಗೊಂಡಿದ್ವಿ. ಬ್ಯಾಂಕ್ ಲೋನ್ ಕೂಡ ತಗೊಂಡಿದ್ವಿ. ನೋಡ್ಬೋದು ಇದ್ರಲ್ಲಿ ಪ್ರಾಣ ತೋರಿಸ್ತೀನಿ. ಅದೇ ನೀವೇನ್ ಪದೇ ಅವ್ರ ಮೇಲೆ ಬೈತೀರಿ ಮಾಡ್ತೀರಿ? ಯಾವುದಿಲ್ಲ ಸರ್. ಇವಾಗ ನಾವು ನಮ್ಮ ಬೋರ್ವೆಲ್ ಹಾಕ್ಸಿದ್ವಿ. ತಹಸೀಲ್ದಾರ್ ಆದೇಶ ಆಗಿರೋ ಸರ್. ಇದು ಪಾಣಿ ಪ್ರೆಸೆಂಟ್ ಇವಾಗ ನೋಡಿ ಸರ್. ಇದು ನಮ್ಮ ಕುಡ್ಕಿ ಸೊಸೈಟಿಯಲ್ಲಿ 9 ಲಕ್ಷ ತಗೊಂಡಿರೋದು. ಇದು BDCC ಡೆವಲಪ್ಮೆಂಟ್ ಲೋನ್ ಅಂತಂದೇಳಿ ಬೋರ್ ಹಾಕ್ಸಿ ಪೈಪ್ ಲೈನ್ ಹಾಕ್ಸಿ ಎಲ್ಲ ಇದು ಮಾಡಿಸಿದ್ವಿ ಸರ್. ಇನ್ನು ಕೆಲವರು ಸಂಬಂಧಿಕರ ಮೇಲೆ ಪ್ರಕರಣ ದಾಖಲೆ ಮಾಡ್ತಾರೆ, ಏನು ಉದ್ದೇಶ ಅವ್ರಿಗೆ? ಪ್ರಕರಣ ಇಲ್ದರ ಮೇಲೆ ಅಂತಂದ್ರ ಇವಾಗ ನಮ್ಮಿಂದ ಬಂದಿದಾರಲ್ಲ ಸರ್, ಅದೇ ಪ್ರಕರಣ ಮಾಡಂಗಿದ್ರೆ ನಮ್ಮ ಹೆಸರ ಮೇಲೆ ಮಾಡ್ಬೋದಾಗಿತ್ತು. ಅವ್ರದೇ ಕರೆಕ್ಟ್ ಇದ್ದಿದ್ರೆ ನಮ್ಮ ಹಿಂದೆ ಬರ್ಲಾರ್ದಂಗ ಅವ್ರನ್ನ ನದರ್ಸಕ್ಕಾಗಿ ಇದು ಮಾಡ್ತಿದಾರೆ ಸರ್. ಈಗ ಜಾತಿ ವಿಚಾರ ಜಾಸ್ತಿ ಬೇಕು. ಜಾತಿ ವಿಚಾರವಾಗಿ ಇದು ಮಾಡ್ತಿದಾರೆ ಸರ್. ಈಗ ಸ್ಟೇಷನ್ ನಲ್ಲಿ ಏನಿಲ್ಲ ಸರ್. ಯಾರ್ದು ರೆಕಾರ್ಡ್ ಇದೆ ಅವ್ರು ತಾಂಬರಿ ನಾವು ಇದು ಮಾಡ್ಕೊಡ್ತೀವಿ ಅಂತಂದ್ರೆ ರೇವಣ್ ಸರ್ ಸಿದ್ದಪ್ಪನವ್ರು ಸರ್ ಏನಿದಾರ ಅವ್ರಿಗೆ ಟೈಮ್ ಕೂಡ ಇಸ್ಕೊಟ್ಟಿದ್ರು. 20 ದಿನದೊಳಗೆ ನಾವು ತಾಂಬರ್ತೀವಿ ಅಂತಂದು ಹೇಳಿದ್ರು. ಯಾವ್ದೇ ರೀತಿ ತಾಂಬಂದಿಲ್ಲ. ಇವಾಗ SP ಮೇಡಮ್ ಅವ್ರ ಹತ್ರ ಹೋಗಿ ಠಾಣೆ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಹಲ್ಲೆ ಮಾಡೋಣ ಅಂತಂದೇಳಿ ನಿನ್ನೆ ಕಂಪ್ಲೇಂಟ್ ಕೊಟ್ಟರು. ಅಭ್ಯಾಸ ಇದೆಯಾ? ಆ ತರ ಇಲ್ಲ ಸರ್. ಆ ತರ ಅವರೇ ಟೈಮ್ ಇಸ್ಕೊಟ್ಟಾರ. ಅವ್ರ ಆತರ ಯಾಕೆ ಮಾತಾಡ್ತಾರೆ ಸರ್? ಅವರು ರೇವಣ್ ಸಿದ್ದಪ್ಪ ಸರ್ ಟೈಮ್ ಇಸ್ಕೊಟ್ಟಿದ್ರು. ಅವರೇ 15 ದಿನ ಹೇಳಿದ್ರೆ ಮತ್ತೆ 20 ದಿನ ಇಸ್ಕೊಟ್ಟಿದ್ರು ಸರ್. ಅವರು ಅದೇ ತರ ಮಾತಾಡಂಗಿದ್ರೆ ಅವತ್ತೇ ಮಾತಾಡ್ತಿದ್ರು ರೇವಣ್ ಸರ್ ಸಿದ್ದಪ್ಪ ಸರ್. ಅವರು ಇದೇ ತರ ಟೈಮ್ ಯಾಕೆ ಇಸ್ಕೊಡ್ತಿದ್ರು ಸರ್ ಅವ್ರಿಗೆ? ಈಗಲ್ಲಿ ದಾಖಲೆ ಯಾರಿಗಿದೆ ಅವ್ರಿಗೆ ನಮ್ ಭೂಮಿ ನಮ್ಗೆ ಇದು ಮಾಡಿಕೊಡ್ಬೇಕಂತಂದ್ರೆ ಇದು ಮಾಡ್ತೀವಿ ಸರ್. ಸರ್ ನನ್ನ ಹೆಸರು ಮಹಾಂತೇಶ್ ಅಂತ. ನಮ್ಮ ಮಾವವರು ಅಕ್ಕನಗಂಡ ರಾಮಾರಾವ್ ಅವರು. ನಾವು ಲಿಂಗದಳ್ಳಿ ಗ್ರಾಮ ಕಂದಾಯ ಗ್ರಾಮ ಐನಹಳ್ಳಿಯಲ್ಲಿ ನಮ್ಮ ಮಾವನವರು 8 ಎಕರೆ 75 ಸೆಂಟ್ಸ್ ಭೂಮಿ ಖರೀದಿ ಮಾಡಿದ್ರು. ಅದರಲ್ಲಿ ನಾವು 4 ಬೋರ್ವೆಲ್ ಹಾಕ್ಸಿದ್ವಿ ಸರ್. ಆಮೇಲೆ ಅದರಲ್ಲಿ ಎಲ್ಲ ಟಿಲ್ಲರ್ ಹೊಡೆದು ಕುಂಟೆ ಹೊಡೆದು ಬಿತ್ತನೆಗೆಲ್ಲ ರೆಡಿ ಮಾಡಿದ್ವಿ. ಗಂಗಾ ಪೂಜೆ ಅಂತ ನಮ್ದು ನೇಮಕ ನೀರು ಬಿದ್ದಾಗ ಪೂಜೆ ಮಾಡಕ್ಕಂತ ಎಲ್ಲ ಊರಿನ ನಮಗೆ ರಿಲೇಷನ್ ಇರೋದನ್ನೆಲ್ಲ ಕರ್ಕೊಂಡು ಹೊಲ್ದಾಗ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆವತ್ತಿನ ದಿನ VS ಶಂಕರ್ ಅನ್ನೋರು ಅಂತಾಪುರ ಗ್ರಾಮದ ವ್ಯಕ್ತಿ ಅಲ್ಲಿರೋ ಲಿಂಗದಳ್ಳಿ ಇರ್ತಕ್ಕಂಥ 40 ಜನ
ಗಂಡ್ಮಕ್ಳು 10 ಜನ ಹೆಣ್ಮಕ್ಳು ಕರ್ಕೊಂಡ್ಬಂದು ಏಕಾಏಕಿಯಾಗಿ ಪೂಜೆ ಮಾಡಕ್ ಕುಂತ್ಕೊಂಡಿದ್ದ ಎಲ್ಲಾರ ಮೇಲೆ ಬಂದು ಗಲಭೆ ಮಾಡ್ತಾರೆ ಸರ್. ಅವಾಚ್ಯ ಶಬ್ದಗಳಿಂದ ಬೈತಾರೆ. ಈಗ ನನ್ನನ್ನು ನೋಡ್ಕೊಂಡು ಇಲ್ಲ ನಮ್ಮ ಸ್ನೇಹಿತರು ಸರ್ ಎಲ್ಲ ವೀರಶೇಖರ್ ಅನ್ನೋರು ಅವರೆಲ್ಲ ಊರಿನ ಮುಖಂಡರು ಇದ್ರಲ್ಲ, ನಾವು 4 ಬೇಕಾದವರು ನಮ್ದಿಂದ ಎಲ್ಲ ಬಂದಿದ್ರು. ತಪ್ಪೇನಿದೆ ಸರ್ ವಿಚಾರವಾಗಿ ಪೂಜಾ ಕಾರ್ಯಕ್ರಮ ಇತ್ತು, ಹಂಗಾಗಿ ಎಲ್ಲರೂ ಕರೆದು ಪೂಜೆ ಮಾಡ್ತಿದ್ವಿ. ಆ ಟೈಮಲ್ಲಿ ಗಲಭೆ ಮಾಡಿದ್ದಾರೆ. ಈಗ ಭೂಮಿ ಶಂಕರ್ ಅಂತಂದೇಳಿ ಇಲ್ಲ ಸರ್, ಈಗ VS ಶಂಕರ್ ಅನ್ನೋರು ಅಂತಾಪುರ ಗ್ರಾಮದಲ್ಲಿ ಯಾರನ್ನಾದ್ರೂ ಕೇಳ್ಬೋದು. ಇವರು ಒಂದು 14 ವರ್ಷದಿಂದ ಕುಡ್ತಿ ಒಲಿಭಾಷ್ ಅನ್ನೋರಿಗೆ ಭೂಮಿ ಮಾರ್ತಾರೆ ಸರ್. ಭೂಮಿ ಮಾರಿ ಅವ್ರ ಹೆಸರು ಪಾಣಿನೂ ಆಗುತ್ತೆ, ತನ್ನ ಸ್ವಂತ ಹೆಂಡತಿಯಿಂದ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಹೊಲದಲ್ಲಿ ಉಳುಮೆ ಮಾಡಕ್ ಹೋದ್ರೆ ಜಾತಿ ಅನ್ನೋ ಒಂದು ಬೇರೆ ವಿಚಾರಗಳಲ್ಲಿ ಇಟ್ಕೊಂಡು ಅವ್ರಿಗೆ ಭೂಮಿಲಿ ಒಳಗ್ ಬಿಡೋದಿಲ್ಲ. ಬೇರೆ ಇಂಥ ಕೆಲಸ ಸರ್. ಏನ್ ಕೆಲಸ ಇದೆ? ಇನ್ನೊಬ್ಬರ ಮೇಲೆ ಯಾವ್ದೇ ಲ್ಯಾಂಡ್ಸ್ ಇಶ್ಯೂ ಇದ್ರೆ ಅವ್ರ ಮೇಲೆ ಜನ ನೈತ್ ಕಟ್ಟೋದು, ಅಮಾಯಕರನ್ನ ತುಳಿದು ಜಾತಿ ಗೀತೆ ಅಂತ ವಿಚಾರ. ಹೌದೌದು ಸರ್, ಇದೇ ವಿಚಾರ ಸರ್. ಹೀಗಾಗಿ ಈಗ ನಾವು ಕೇಳ್ತಿರೋದು ಒಂದೇ, ಇವರು ಬಿಜೆಪಿ ಪಕ್ಷದ ಒಂದು ಲೆಟರ್ ಪ್ಯಾಡ್ ಇಟ್ಕೊಂಡು ಎಲ್ಲಾ ತಲೆ SP ತಲೆ ಇನ್ನೊಂದ್ ತಲೆ ಹೋಗಿ ಮಾಡೋದೇನಿ ಸರ್. ಇದು ರೈತರ ಇಶ್ಯೂ. ನಾವು ರೈತರು ಸರ್, ನಾವು ರೈತರ ಮಕ್ಕಳೇ. ನಮ್ದ್ರಲ್ಲಿ ಪಕ್ಷೇತರ ಅಂತ ಅವಶ್ಯಕತೆ ಇಲ್ಲ. ಯಾರೋ ನಮ್ಮಿಂದ ಅಣ್ಣವ್ರು ಬಂದಿದ್ದಾರೆ, ವೀರಶೇಖರ್ ಅನ್ನೋರು ಪೂಜೆ ಕಾರ್ಯಕ್ರಮ ಕರೆದಿದ್ವಿ, ಬಂದಿದ್ರು. ಅವ್ರು ಕಾಂಗ್ರೆಸ್ ಮುಖಂಡರು. ರಾಜಶೇಖರ್ ಬಂದು ಯಾವ್ದೇ ಗಲಾಟೆ ಆಗಿದ್ದು ಮಾಡಿದ್ದಿಲ್ಲ. ಅವ್ರು ಏನಾದ್ರು ಪ್ರೂಫ್ ತೋರಿಸ್ಲಿ ರಾಜಶೇಖರ್ ಅವರು, ಯಾವ್ದೇ ಆಗ್ಲಿ. ರಾಜಶೇಖರ್ ಅಂದ್ರೆ ನಮ್ಮ ಅಣ್ಣವರು, ಕಾಂಗ್ರೆಸ್ ಮುಖಂಡರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರವರು. ಅವ್ರ ಮೇಲೆ ಇಲ್ಲಿ ಸಲದ ಆಪಾದನೆ ಮಾಡಿದ್ದಾರೆ. ಅವ್ರ ಅದೆಲ್ಲ ಸುಳ್ಳು ಸರ್. ಸರ್ ಅದು ನಾವು ಎಷ್ಟು ಜನ ಹಂಗಿದ್ದಾರೆ, ನಾವು ಇದು ಮಾಡ್ಬೋದಾಯ್ತಲ್ಲ ಸರ್. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಾವು ರೈತರ ಮಕ್ಕಳೇ, ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂತಂದು ಹೇಳಿ ನಾವು ಟೈಮ್ ಕೂಡ ಕೊಟ್ಟಿದ್ದೀವಿ. ಆದ್ರೂ ಕೂಡ ಇದು ಮಾಡ್ತಾ ಇಲ್ಲ ಅವರು. ಅವ್ರ ಹತ್ರ ಯಾವ್ದೇ ದಾಖಲೆ ಇಲ್ಲ, EC ಇಲ್ಲ, ಪಾಣಿ ಇಲ್ಲ, ಮೊಟೇಶನ್ ಇಲ್ಲ, ಗುತ್ತಿಗೆ ಕಟ್ಟಿದ್ದಿಲ್ಲ, ಇನ್ನೊಂದು ಯಾವ್ದೇ ದಾಖಲೆ ಇಲ್ಲ. ಒಂದು ಭೂಮಿ ಹುಟ್ಟಿದಾಗ ಡೈಗ್ಲೇಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಡೈಗ್ಲೇಟ್ ಅನ್ನೋದು ಅವರು ಕುಟುಂಬಸ್ಥರು ಅನ್ನೋದಕ್ಕೆ ಅವ್ರ ಹತ್ರ ದಾಖಲೆನೂ ಇಲ್ಲ. ಸುಮ್ಮನೆ ಮಾತು ಹೇಳ್ತಾರೆ, ಸತ್ತಪ್ಪಗಾರಿ ಸತ್ತಪ್ಪ ಅಂತಾರೆ. ಆಮೇಲೆ ಹೇಳ್ತಾರೆ ಸತ್ತಪ್ಪಗಾರಿ ಸತ್ತಪ್ಪ ಅಲ್ಲ, ಅವ್ರ ತಮ್ಮ ಮಾರಪ್ಪ ಕುಟುಂಬಸ್ಥರು ಅಂತಾರೆ. ಇವೆಲ್ಲ ಸುಳ್ಳು ಸರ್. ಅದು ಇದೆ ಸರ್. ಇವೆಲ್ಲ ದಾಖಲೆಗಳು ಅವ್ರ ಹತ್ರ ಏನೂ ಇಲ್ಲ. ಪ್ರೆಸೆಂಟ್ ನಾವು ಕ್ರಯ ಇದೆ, EC ಇದೆ, ಎಲ್ಲ ದಾಖಲೆ ಇದೆ. ಅವ್ರ ಹತ್ರ ಏನೂ ಇಲ್ಲ. ನಮ್ಮನ್ನ ಹೊಲದಲ್ಲಿ ನಾವು ಉಳುಮೆ ಮಾಡೋಕಾದ್ರೆ ಬಂದು ಗಲಾಟೆ ಮಾಡ್ತಾರೆ, ದುಬ್ತಾರೆ, ಕಲ್ಲಲ್ಲಿ ಹೋಗ್ಯಕ್ ಬರ್ತಾರೆ. ನಾವು ಹಾಕ್ಸಿದ್ ಬೋರ್ವೆಲ್ ಎಲ್ಲ ಮುನ್ನುಚ್ಚಾರೆ. ಇಂಥೆಲ್ಲ ಕೆಲಸ ಮಾಡಿದ್ದಾರೆ. ನಾವು ಅಮಾಯಕರು ಸರ್. ಹುಡ್ಕೊಂಡ್ ತಿಂದು 9 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಂಡು ಹೊಲದಾಗ ಕೆಲಸ ಮಾಡಿಸೋರು ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ಯಾರು ಅಂತ ತಟ್ಕೊಂತಾರೆ ಸರ್. ಬಿಜೆಪಿ ಬಳಕೆ ಮಾಡಿಲ್ಲ. ಹೌದೌದು ಸರ್. ಇಂಥವ್ರನ್ನ ರಾಜಕೀಯವಾಗಿ ಬೆಳೆಸೋದೇ ಬಿಜೆಪಿ ತಪ್ಪು ಸರ್. ನಾನು ಕೇಳಿದೆ, ಪಕ್ಷನ ಸ್ವಂತಕ್ಕೆ ಬೆಳೆಸ್ಬಾರ್ದು ಸರ್, ಸಾರ್ವಜನಿಕ ನ್ಯಾಯಕ್ಕೆ ಬೆಳೆಸ್ಬೇಕು. ಅವ್ರ ದಾಖಲೆ ಇದ್ರೆ ಅವ್ರ ನ್ಯಾಯ ಕೊಡಿಸ್ಲಿ, ತಪ್ಪಲ್ಲ ಸರ್. ಬಟ್ ರಾಜಕೀಯನ ಇದ್ರೆಲ್ಲ ಇಂಥದ್ರೆಲ್ಲ ತಂದು ಅವ್ರು ದಯವಿಟ್ಟು ಬಿಜೆಪಿ ಪಾರ್ಟಿಯವ್ರು ರಿಕ್ವೆಸ್ಟ್ ಮಾಡ್ತೀವಿ, ಇಂಥವ್ರನ್ನೆಲ್ಲ ಫಸ್ಟ್ ಕಿತ್ತೋಗಿರಿ. ಇಂಥವ್ರನ್ನ ಇಟ್ಕೊಂಡ್ರೆ ಒಳ್ಳೇದಲ್ಲ ಪಕ್ಷಕ್ಕೆ. ಹೌದು ಸರ್. ಒಟ್ಟಾರೆ ಏನಾಗ್ಬೇಕಾಗಿದೆ ಇವಾಗ ಅವರಿಂದ? ನಿಮ್ಗೆ ಏನು ಸರ್? ಅವರಿಂದ ನಮ್ಗೆ ಏನು ಬೇಕಿಲ್ಲ ಸರ್. ಅವ್ರು ನಮ್ಗೆ ಸಂಬಂಧನೇ ಇಲ್ಲ. ನಾವು ನಮ್ದು ಬಿತ್ತನೆ ಮಾಡ್ಕೊಡಬೇಕು. ಹೌದು ಸರ್, ನಮ್ದು ಬಿತ್ತನೆ ನಾವು ಆಲ್ರೆಡಿ ಈ ಹೊಲದಲ್ಲಿ ಇದೀವಿ. ನಮಗೆ ಬಂದ್ ತೊಂದರೆ ಕೊಡ್ಲಾರ್ದಿದ್ರು ಸರ್. ಹೌದೌದು ಸರ್, ಈ ರೀತಿ ಎಲ್ಲ ಮಾಡ್ಸತ್ತಾರೆ. ಹೌದೌದು ಸರ್, ಇದೊಂದೇ ನಮ್ದು ರಿಕ್ವೆಸ್ಟ್.